ಮಾವಿನಕಾಯಿಯನ್ನು ಕೊಯ್ದಿದ್ದಾರೆ. ಹಣ್ಣಾಗೋಕ್ಕೂ ಶುರುವಾಗ್ಬಿಟ್ಟಿದೆ. ಅದು ನಿಮ್ಮ ಹೆಸರು ಗೊತ್ತಾಗಿಲ್ಲ. ದೇವರಾಜ್ ಅಂತಲಾ? ನಿಮ್ಮದೇ ಅಲ್ವಾ ಇದು ಫಾರ್ಮ್ ಹೌಸು? ಅದೇ ಇದನ್ನು ನಾವೆಲ್ಲ ಚಿಕ್ಕವರಿದ್ದಾಗ ದೊಡ್ಡ ದೊಡ್ಡ ಮರದಲ್ಲಿ ನೋಡ್ತಿದ್ವಿ. ಈಗ ಪುಟ್ಟ ಪುಟ್ಟ ಮರದಲ್ಲಿ ಇಷ್ಟೊಂದು ಕಾಯಿ ಆಗಿರೋದು ಹತ್ತರಿಂದ ನೋಡೋದು ಅಂದರೆ ತುಂಬ ಖುಷಿ ಆಗುತ್ತೆ. ಹಾಂ, ಕೆಳಗಿದೆ. ಕೈಯಿಂದ ಕೊಯ್ಲಿಕ್ಕೆ ಅಲ್ಲ, ಕಳೆದ ವರ್ಷ ನಮಗೆ ಕೆಳಗಿಂದ ಕೈಯಿಂದ ಕೊಯ್ಯೋಕ್ಕೆಲ್ಲ ಇತ್ತು. ಆದರೆ ಇದು ಮರದ ತುಂಬ ಈ ರೀತಿ ಇದ್ದದ್ದು ನೋಡಿದರೂ ಖುಷಿಯಾಗಿ ಬರುತ್ತೆ. ನಮಗೆ ಕೊಯ್ಲಿಕ್ಕೆ ಬೇಕಂತಿಲ್ಲ, ನೋಡೋಕೆ ಸಿಕ್ಕರೂ ಸಾಕು. ಇಷ್ಟು ಅದೇ ಅದೇ ನಮಗೆ ಕೈಯಿಂದ ಕೊಯ್ಯೋಕೆ ಸಿಗದೆ ಇದ್ರು ಕಳೆದ ವರ್ಷದ ನೆನಪನ್ನು ಈ ವರ್ಷ ನಾವು ಖುಷಿ ಮಾಡ್ಕೋತಾ ಇದ್ದೀವಿ. ಅಲ್ಲ ನೋಡಿ, ಅಲ್ಲ ನಮಗೆ ಪರಿಚಯ ಮಾಡಿಕೊಟ್ಟವರು ಶ್ಯಾಮ್ ಸುಂದರ್ ಅವರ ಫ್ರೆಂಡ್ ಇವರು. ನಾವು ಕಳೆದ ವರ್ಷ ಬೇರೆ ಫಾರ್ಮ್ ಹೌಸಿಗೆ ಹೋಗಿದ್ವಿ. ಆವಾಗ ನಮಗೆ ಮಾವಿನಕಾಯಿ ಎಲ್ಲ ಹತ್ತಿರದಲ್ಲಿದ್ದರೂ ಕೊಯ್ಯೋಕ್ಕೆ ಸಿಗಲಿಲ್ಲಾಗಿತ್ತು, ನೋಡೋಕ್ಕೆ ಸಿಕ್ಕಿತ್ತು. ಆದರೆ ಈ ಸಲ ನಮಗೆ ಶ್ಯಾಮ್ ಸುಂದರ್ ಅವರು ನಮಗೆ ಮೊದಲು ಪ್ರಿಫರೆನ್ಸ್ ಕೊಟ್ಟು ಈ ರೈತರ ಮನೆಗೆ ಕರ್ಕೊಬಂದು ಮೊದಲನೇ ಬೆಳೆಯನ್ನು ನಮಗೆ ಕೊಡ್ತಾ ಇದ್ದಾರೆ. ನಾವು ನಮ್ಮವರು ಗ್ರೂಪ್ನವ್ರಿಗೆ ಕೊಡ್ತಾ ಇದ್ದಾರೆ. ತುಂಬ ಖುಷಿ ಆಯಿತು. ನಿಮಗೆ ಎಷ್ಟು ದಿವಸದಿಂದ ಪರಿಚಯ ಇವರು? ಸುಮಾರು ಒಂದು 5-6 ವರ್ಷದಿಂದ ಪರಿಚಯ. ಅದೇ ನೋಡಿ, ನೀವು ಪರಿಚಯವನ್ನು ಖುಷಿಯಾಗಿ ನಮ್ಮೊಟ್ಟಿಗೂ ಹಂಚ್ಕೊಡ್ರಿ. ಅದೇ ಈಗ ನಾವು ನಮ್ಮವರು ಅಂತೇಳಿ ಗ್ರೂಪ್ ಇದೆ. ಅಲ್ಲ ಅದೇ ಈಗ ಅವರು ನಿಮ್ಮ ಪರಿಚಯವನ್ನ ಅಗ್ರಿಕಲ್ಚರ್ ನೋಡ್ಬೇಕು ಮಾಡಬೇಕು ಅನ್ನೋ ಆಸೆ ಜಾಸ್ತಿ. ಅದರಿಂದ ಅವರು ನಮ್ಮ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅವರು ಅದೇ ಸೇರ್ಕೊಂಡು ಅಗ್ರಿಕಲ್ಚರ್ ಮಾಡಬೇಕು ಮಟ್ಟಬೇಕು. ಅದೇ ಅವ್ರಿಗೆ ಮಾಡೋಕೆ ಇನ್ನೂ ವಯಸ್ಸಿದೆ, ಬೇಕಂತ ಮಾಡ್ಬೋದು. ಆವಾಗ ನಾವು ಅವ್ರ ಫಾರ್ಮ್ ಹೌಸ್ಗೆ ಹೋಗಿ ಬೆಳೆಯನ್ನು ಕೊಯ್ಕೊ ಬರ್ಲಿಕ್ಕಾಗತ್ತೆ. ಇನ್ನೊಂದು 10 ವರ್ಷ ಹೋದ್ರೆ ಅವ್ರ ಫಾರ್ಮ್ ಹೌಸ್ಗೆ ಹೋಗೋಣ. ನೀವು ಎಲ್ಲ ಅವರಿಗೆ ಸಜೆಷನ್ ಕೊಟ್ಟು ಫಾರ್ಮ್ ಹೌಸ್ ಮಾಡೋಕ್ಕೆ ಸಜೆಷನ್ ಕೊಟ್ಬಿಡಿ. ಅದೇ ಆವಾಗ ಅವ್ರ ಫಾರ್ಮ್ ಹೌಸ್ಗೆ ನಾವು ನಿಮ್ಮೊಟ್ಟಿಗೆ ಹೋಗಿ ಮಾವಿನಕಾಯಿನೋ ಪೇರ್ಲೆಕಾಯಿನೋ ಯಾವ್ದು ಬೇಕಾದ್ರೂ ನಾವು ಬೇಕಾದಷ್ಟು ಕೊಯ್ಯೋಕ್ಕಾಗತ್ತೆ. ಇದಂತೂ ತುಂಬ ಖುಷಿ ಆಯಿತು. ಇನ್ನು ಮೇಲೆಲ್ಲ ಇದೆ, ಇದೊಂದೇ ಅಲ್ಲ, ಮೇಲೆಲ್ಲ ನೋಡಿ ಸಂತೋಷ ಪಡಿ. ಅದೇ ಅದೇ ಇದೆ. ಆಮೇಲೆ ಚೋತಾಪಿ ಗಿಡ ಇದೆ, ಎಲ್ಲ ಜೋತ್ಬಿಟ್ಟಿವೆ ಕಾಯಿ. ಚೋತಾಪಿದೆ ಒಂದು 50-50 ಇರ್ಬೋದು ಒಂದು ಜೋಲ್ನಲ್ಲಿ. ಆದ್ರೆ ಅದೆಲ್ಲ ಬಲಿಯೋಕೆ ಇನ್ನೊಂದು 15 ದಿವಸ ಹೋಗ್ಬೇಕಲ್ವಾ? ತಿಂಗಳು ಹೋಗ್ಬೇಕು. ಆದ್ರೆ ಈ ಖುಷಿ ಪಡ್ಬೋದು. ಕೆಳಗಡೆನೇ ಇದೆ. ಆದ್ರೆ ಈ ಸಲ ಕಡೆನೆ ಎಡ್ಗೋ ಜಾಗದಲ್ಲೇ ಇವೆ, ನೀವು ನೋಡಿ ಕೈ ಹಿಡ್ಕೊಬೋದು. ಆದ್ರೆ ಈ ಸಲ ಮಾವಿನ ಬೆಳೆ ಕಡಿಮೆ, ತುಂಬ ಕಡಿಮೆ ಅಂತಾರೆ. ನಮ್ಮೂರು ಅಲ್ಲಿ ಕರಾವಳಿ ಬರುತ್ತೆ, ಹೊನ್ನಾವರ ಕುಮಟಾ ಆ ಕಡೆ ಬರುತ್ತೆ, ಅಲ್ಲೆಲ್ಲ ಮಾವಿನಕಾಯಿನೇ ಇಲ್ಲ, ಹೂವೇ ಕಚ್ಚಿಲ್ಲ. ಆದರೆ ಇಲ್ಲಿ ಬೆಂಗಳೂರಿನಲ್ಲಿ ಅದೇ ಬೆಂಗಳೂರಂತ ನಗರದಲ್ಲೂ ನಮಗೆ ಈ ತಾಜಾ ಮಾವಿನಕಾಯಿ ಸಿಕ್ಕೋದು. ಇಲ್ಲಿನ ಇದಕ್ಕೆ ವಾತಾವರಣಕ್ಕೆ ನೋಡ್ತಾ ಇದ್ದೀವಿ ಫಸ್ಟ್ ನಾವು ಮಾವಿನಕಾಯಿ. ಅದೇ ಅದೇ ಈ ವರ್ಷ ಫಸಲಿಲ್ಲದೆ ಇರೋ ಟೈಮ್ನಲ್ಲಿ ಇವರದ್ದು ಈ ಸಲ ಲಕ್ ಅಂತ ಹೇಳ್ಬೋದು ನಾವು. ಯಾವಾಗ್ಲೂ ನನಗಿಲ್ಲಿ ಬಂದಾಗ ಸ್ವಲ್ಪ ಬೇಜಾರಾಗ್ತಾ ಇತ್ತು, ಅನಿಸ್ತಾ ಇತ್ತು. ಎಲ್ಲಾ ಕಡೆ ಮಾವಿನ ಹಣ್ಣು ಆದ್ಮೇಲೆ ಇವ್ರ ಹಣ್ಣು ಆಗ್ತಾ ಇತ್ತು ಇಷ್ಟು ವರ್ಷ. ಈ ವರ್ಷ ದೇವರ ದಯದಿಂದ ಮೊದಲೇ ಮರಕ್ಕೆ ಮೊದಲ ಫಲ ಬಂದಿದೆ. ಮೊದಲ ಫಸಲನ್ನ ನಾವು ನಮ್ಮವರಿಗೆ ನೀವು ಹಂಚ್ತಾ ಇದ್ದೀರಿ. ಮೊದಲ ಫಸಲನ್ನ ನಾವು ನಮ್ಮದೇ ಆದ ನಮ್ಮವರದೇ ನಾವು ನಮ್ಮವ್ರ ಜೊತೆ ಹಂಚ್ಕೊಂಡು. ಅದೇ ನೋಡಿ, ನಮ್ಗೆ ಯೋಗ ಆಯ್ತು. ಕಳೆದ ವರ್ಷ ನಾವೆಲ್ಲ ಬಂದಿದ್ವಿ, ನಮ್ಗೆ ಸುಮಾರು ಮಂದಿಗೆ ನಾವೇ ಕೊಯ್ಯೋ ಭಾಗ್ಯ ಸಿಕ್ಲಿಲ್ಲಾಗಿತ್ತು. ಈ ವರ್ಷ ನಾವು ಇದು ತುಂಬ ಹತ್ತಿರದಿಂದ ನೋಡಿಕೊಂಡು ಖುಷಿ ಪಡುವಂಥದ್ದು ಇದೆ. ತುಂಬ ಮಂದಿ ಬಂದಿದ್ದಾರೆ ನಮ್ಮವರು. ಇಲ್ಲೆಲ್ಲ ನೋಡಿ ಮಾವಿನಕಾಯಿ ಕೊಯ್ಯೋದನ್ನು ನೋಡಿ ಖುಷಿ ಪಡ್ತಾ ಇದ್ದಾರೆ. ಕೆಲವು ನರ್ಸರಿಯನ್ನು ನೋಡಿ ಖುಷಿ ಪಡ್ತಾ ಇದ್ದಾರೆ. ಎಲ್ಲಿ ನೋಡಬೇಕು ಎಲ್ಲಿ ಬಿಡಬೇಕು ಗೊತ್ತಾಗೋಲ್ಲ. ಅದೇ ಇನ್ನೂ ಬೇರೆ ಕಡೆ ಎಲ್ಲ ಹೋಗ್ಲಿಕ್ಕಿದೆ ಅಂದ್ರಿ. ನೋಡಿ ಅಲ್ಲಿ ಪಕ್ಕದಲ್ಲಿರೋ ನೋಡಿ ಆ ಹಲಸಿನಕಾಯಿ ಎಲ್ಲ ನೋಡೋ, ನಮ್ಗೆ ಊರ ಕಡೆ ಹಲಸಿನ ಗುಜ್ಜೆ ತಿನ್ನೋ ನೆನಪಾಗಿ ಬರುತ್ತೆ. ಅದು ನಿಮ್ಮವ್ರದ್ದು ಅಲ್ಲೇನ ಅಲ್ಲ ಅಂದ್ರೆ ನಾವು ಒಂದೊಂದು ಹಲಸಿನ ಗುಜ್ಜೆನೂ ತೊಗೊಂಡೋಗ್ಬೋದು. ನೋಡಿ ಹಲಸಿನ ಮರದಲ್ಲಿ ಆ ಎಳೆಕಾಯ್ದು ಪಲ್ಯ ಸಾಂಬಾರೆಲ್ಲ ಮಾಡ್ತೀವಿ. ಅದೆಲ್ಲ ಊರ ಕಡೆ ನೋಡೋಕೆ ಸಿಕ್ಕೋದು ತುಂಬ ಕಡಿಮೆ ಆಗಿಬಿಟ್ಟಿದೆ. ಹೌದು, ಅಂದಲ್ಲ ಬೆಂಗಳೂರಂಥ ಸಿಟಿಯಿಂದ ನಾವು ಇಲ್ಲಿ ಹೊರಗಡೆ ಒಂದು 15-20 ಕಿಲೋಮೀಟ್ರ್ ಬಂದ್ರೂ ಉಳಿದವರಿಗೂ ಆಮೇಲೆ ಬೆಳೆದ ಫಸಲನ್ನು ಕೊಡ್ಬೋದು. ನಾವು ನಿಮ್ಮ ನಂಬರನ್ನು ಹಾಕಿರ್ತೀವಿ, ಬೇಕು ಅಂದರೆ ಅವ್ರಿಗೆ ಕಾಲ್ ಮಾಡಿದ್ರೆ ನೀವು ಇಲ್ಲಿ ಬರೋಕೆ ಹೇಳ್ಬೋದು. ಥ್ಯಾಂಕ್ ಯು. ಸೇಲಿಗೆ ಇರೋದು ಅಲ್ವಾ? ಇಲ್ಲೇ ಬಂದು ತಗೊಂಡು ಹೋಗ್ತಾರೆ ಎಲ್ಲರೂ. ಈ ಹೂವನ್ನು ಮಾರಾಟ ಮಾಡೋಲ್ಲ ನೀವು, ಇದು ಗಿಡನೇ ಮಾರಾಟ ಮಾಡೋದು. ಇದರಲ್ಲಿ ಏನು ಅಂದರೆ ನಮ್ಮ ಕರ್ನಾಟಕದಲ್ಲಿ ಇದಕ್ಕೆ ವ್ಯಾಲ್ಯೂ ಇಲ್ಲ. ಇದು ಏನು ಕೇರಳದವರು ಅಂದ್ರೆ ಹೂವಿನ ಪ್ರಿಯರವರು. ಅವರು ನಮ್ದು ಒಂದು ಇವಾಗ ನಮ್ಮ ಕರ್ನಾಟಕದಲ್ಲಿ ಏನು ಮಾಡ್ತಾರೆ ಅಂದರೆ
ಕಾಫಿ ಕುಡಿತಾರೆ, ಚಾ ಬೇಕಾದ್ರೆ 3 ಸಾರಿ ಕುಡಿತಾರೆ. ಆ ಕೇರಳದಲ್ಲಿ ಚಾ ಕುಡಿಯಲ್ಲ. ಒಂದು ಗಿಡ ಇಟ್ಕೊಂಡು 1 ತಿಂಗಳು ನೋಡ್ಕೊಂಡು ಸುಖವಾಗಿರ್ತಾರೆ. ಹೌದು, ಅದು ಮನೆಯಲ್ಲಿ ಫ್ಲವರ್ ಪಾಟ್ ಇಟ್ಕೊಂಡು 1 ತಿಂಗಳು ಇತ್ತು ಅಂದರೆ ಇದು ಚಾ ಕುಡಿಬಿಟ್ರೆ ಹೊರಟೋಯ್ತು. ಅದೇ ಇದು 30 ರೂಪಾಯಿ ಕೊಟ್ಟರೆ ಇದಕ್ಕೆ 20 ರೂಪಾಯಿ ಕೊಡ್ತಾರೆ. ಇದಕ್ಕೆ 20 ರೂಪಾಯಿ ಕೊಟ್ಟರೆ ಒಂದು ಚಾ ಬೆಲೆ. 1 ತಿಂಗಳು ಆ ಗಿಡ ಬೆಳಿಗ್ಗೆ ಎದ್ದು ಆ ಮುಖ ನೋಡ್ತಾರೆ. ಹೌದು, ಫ್ಲವರ್ ಪಾಟನ್ನು ಮನೆ ಹಾಲಲ್ಲಿ ಇಟ್ಕೊಂಡು ಖುಷಿ ಪಡ್ತಾರೆ. ಪ್ರಿಯರು ಇವರು. ಅದಕ್ಕೆ ಹೂವಿನ ಪ್ರಿಯರು ಅಂತ ಕೇರಳದಂತೂ ಫಸ್ಟ್ ಆ್ಯಂಡ್ ಫುಡ್ ಹೇಳ್ಬೋದು. ಎಲ್ಲ ಇಲ್ಲೇ ಬಂದು ತಗೊಂಡು ಹೋಗ್ಬಿಡ್ತಾರೆ. ಎಲ್ಲ ಇಲ್ಲೇ ಬರ್ತಾರೆ ಕೇರಳದಲ್ಲಿ. ಇಲ್ಲೇ ಬಂದು ಅವ್ರಿಗೆ ಏನು ಬೇಕೋ ಚಾಯ್ಸ್ ಮಾಡಿ ತೊಗೊಂಡೋಗ್ತಾರೆ. ಅದೇ ಈಗ ಎಲ್ಲೆಲ್ಲಿ ವೀಡಿಯೋ ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಹೂವಿನ ಗಿಡ ಮಾಡಬೇಕು, ಮಾವಿನಕಾಯಿ ಕೊಯ್ಯೋದು ಮಾಡಬೇಕು, ಫ್ರೆಂಡ್ಸ್ ಜೊತೆ ಮಾತಾಡಬೇಕು, ಎಲ್ಲಿ ಅಂತಲೇ ಗೊತ್ತಾಗಲ್ಲ. ಕಲ್ಲು ಹಾಕಿ ತಿಂದ್ಬಿಡ್ತೀವಿ. ಈ ರೀತಿ ತಾಜಾದ ಕೊಯ್ಕೊಂಡು ತಿನ್ನೋವಾಗ ಅದು ಮತ್ತು ರೈತರು ಇದಕ್ಕೂ ಏನಿದ್ದಾರೆ ಮತ್ತೆ ಅದು ವಿಡಿಯೋ ಮಾಡ್ಬೋದಾ? ಅಲ್ಲ ಜೋಡಿ ಮೇಲೆ ಮಾರಾಟ ಮಾಡೋದಕ್ಕೆ ಅಲ್ಲ ಜೋಡಿ ಮೇಲೆ ಮಾರಾಟ ಮಾಡಿದ್ರೆ 50 ರೂಪಾಯಿ ಕೆಜಿನ. ಹಂಗಾಗಿ ಅಲ್ಲ ಆರ್ಗ್ಯಾನಿಕ್ ಆಗಿದ್ದಕ್ಕೆ 150 ರೂಪಾಯಿ ಕೊಟ್ಟರು ತಗೊಳ್ಳೋರಿದ್ದಾರೆ ಈಗ. ನಿಂಗ ಹೋಗಿ ಕಡೆಗೆ ಅದು ಪಕ್ಕ ಪೋಸ್ ಹಿಡ್ಕೊಂಡಿದ್ರು. ಯಾವ ಮಾವಿನಕಾಯಿ ರೀ? ಯಾವ್ದ್ರಿ ಇದು? ಮಾತ್ರ ಗಾಳಿ ನಂಗನಿ ನಾನು ತಿಂಕೆ ತುಂಗನಿ ನಂಗೊಂದು ಹಣ್ಣು ನಿಂಗೊಂದು ಹಣ್ಣು ಡಬೋ ಡಬೋ ಅನ್ನೋ ಆಸೆ ಈಗ ಮರುಕಳಿಸ್ತಾ ಇದೆ. ಇಲ್ಲ ಕೈಯಿಂದನೇ ಸಿಗ್ತಾ ಇದೆ. ಡಬೋ ಡಬೋ ಅನ್ನೋ ಕೆಲಸನೇ ಇಲ್ಲ. ಇಷ್ಟು ಹತ್ತಿರದಲ್ಲಿದೆ. ಆ ಹಾಡನ್ನ ಇನ್ನೂ ನೆನ್ಸ್ಕೊತಾ ಇದ್ರು. ಈಗಿನ ಮಕ್ಕಳಿಗೆಲ್ಲ ಅದೆಲ್ಲ ಅನುಭವಕ್ಕೆ ಬರೋದು ತುಂಬ ಕಷ್ಟ. ಇಷ್ಟು ತಗ್ಗದಲ್ಲಿ ಈ ಬೆಂಗಳೂರು ಅಂತ ಸಿಟಿಯಲ್ಲಿ ತೋತಾಪುರಿಯಲ್ಲಿ ಯಾವುದೇ ಕಾಯಾಗಲಿ ಸಿಗೋದಂತೂ ತುಂಬ ಖುಷಿ ಅನ್ಸುತ್ತೆ. ನಮ್ಮ ಜಾನ್ಸಿ ಅಕ್ಕ ಮಾತಾಡಿ ಕೇಳಿದ್ರಿ ಅಲ್ವಾ? ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ನೋಡಿ ಅವರು. ಶಾಂತಿರೇಖಾ ಅವರಿಗೆ ಮಾವಿನಕಾಯಿಯನ್ನ ಕಿತ್ತಿ ತಿನ್ನೋ ಆಸೆ ಆಗ್ತಾ ಇದೆ. ಆದರೆ ನಗರದಿಂದ ಬರೀ 15 ಕಿಲೋಮೀಟರ್ ದೂರದಲ್ಲಿದೆ. ಮೈತ್ರಿ ನೋಡಿ ತಮ್ಮನೆ ತೋಟಕ್ಕಿಂತಲೂ ಇದೇ ಚೆನ್ನಾಗಿದೆ ಹೊಗಳ್ತಾ ಇದ್ದಾಳೆ. ಬೆಂಗಳೂರಿನಿಂದ ಬರೀ 15 ಕಿಲೋಮೀಟರ್ ದೂರದಿಂದ ಇಲ್ಲಿ ಪುನಗಮಾರನಹಳ್ಳಿ ತೋಟ ಇದೆ. ಅಡಿಕೆ ತೋಟ ಇದೆ ನೋಡಿ, ಎಷ್ಟು ಚಂದ ಕಾಣ್ತದೆ. ಅಡಿಕೆ ತೋಟ, ತೆಂಗಿನ ತೋಟ ಎಲ್ಲ ಹೇಳಿದ್ಮೇಲೆ 4 ಎಕರೆ ಇದ್ದದೆ. ಇಂಥ ಜಾಗಕ್ಕೆ ಬಂದಾಗ ನಮಗೆ ಬಾಲ್ಯದ ನೆನಪು ಮರುಕಳಿಸುತ್ತೆ ನೋಡಿ. ಈಗ ಸುಮಾ ಮರ ಹತ್ತೋದು ಹೇಗೆ ಹೇಳಿ ತೋರಿಸ್ತಾ ಇದ್ದಾರೆ. ಬಾಲ್ಯದಲ್ಲಿ ಮರ ಹತ್ತಿದ್ದನ್ನು ಈಗ ನೆನಪು ಮಾಡಿಕೊಂಡು ಹತ್ತಾ ಇದ್ದಾರೆ. ಅಲ್ಲಿ ತಂತಿ ಎಲ್ಲ ಇದೆ, ಅದನ್ನು ನೋಡ್ಕೊಂಡು ಹತ್ತಿ. ನೋಡಿ ಮರ ಹತ್ತುತ್ತಾ ಇದ್ದಾರೆ. ಮರದಲ್ಲಿ ಮಾವಿನಕಾಯಿ ಇಲ್ಲ, ಆದರೂ ಮರ ಹತ್ತಿ ಮರ ಹತ್ತಿ ಮಾವಿನಕಾಯಿ. ಅದೇ ಈಗ ವರ್ಷ ಕೇಳ್ಬೋದಾ? 40 ವರ್ಷ ನಂತರ ನೆನಪಾ? 50 ವರ್ಷ ಅಲ್ಲ 40 ವರ್ಷ ನಂತರ ನೆನಪು ನೋಡಿ. ಅಲ್ಲ ಇವರು 50 ವರ್ಷದವರು ಅನಿಸುತ್ತಾ? ಇಲ್ಲಲ್ಲ ನೋಡಿ, ನವ ತರುಣಿಯಾಗಿದ್ದಾರೆ. ಮಗಳು ಅಮ್ಮನ ವಿಡಿಯೋ ಮಾಡ್ತಾ ಇದ್ದಾರೆ ಖುಷಿಯಿಂದ. ಮಾಡ್ಕೊಳತ್ತು ನೀನು ಚಪ್ಪಲಿ ಬಿಚ್ಕೊಳತ್ತು ಜಾರ್ತಿ ಬೇರೆ ಮಾಡಿ ಎಂತ. ಹಾಂ ಹತ್ತು ಹಾಂ ಈಗ ಈಗ ಎಂದು ಹಾಡಿತ್ತು. ನೋಡಿ ಲವ್ ಬರ್ಡ್ಸ್ ಇದ್ದಾರೆ ಇಲ್ಲಿ. ಈ ಜೋಡಿ ನೋಡಿ, ಅದೇ ಲವ್ ಬರ್ಡ್ಸ್ ಆದ್ರೆ ಇದು ಅಲ್ಲ ಇದು ಇನ್ನು ನ್ಯೂ ಲವ್ ಬರ್ಡ್ಸ್. ಇದೊಂದು ಜೋಡಿ ಇದೆ, ಪಿಂಕಿ ಜೋಡಿ ಇದೆ. ಇದು ನಮ್ಮ ಗ್ರೂಪ್ನ ಸೂತ್ರಧಾರರು ಇವರು.
ಆದಷ್ಟು ಸ್ವಲ್ಪ ಅಂದ್ರೆ ಸ್ವಲ್ಪ ಬನ್ನಿ, ಸ್ವಲ್ಪ ಹಿಂಗೆ ಕವರ್ ಆಗ್ತಾ ಇದ್ದು ಎಲ್ಲ ಬರ್ತಾ ಇದ್ರಿ ಆದಷ್ಟು ಓಕೆ ಕರೆಕ್ಟ್ ಬರ್ತಾ ಇದ್ದು ನಾ ತೆಗಿತಾ ಇದ್ದೆ ಇಲ್ಲಿ ನೋಡಿ ಒಂದ್ಸಲ ನಾನ್ ತೆಗಿತಾ ಇದ್ದೆ ಇಲ್ಲಿ ನೋಡಿ ಸಾಮಾನ್ ಕಡೆ ನೋಡಿ ಒಂದ್ಸಲ ಕೈ ಎತ್ತಿ ಎಲ್ಲರೂ ಜೈ ಹೇಳ್ಕ್ ಹೋಗಿ ಒಂದ್ಸಲ ಮ್ಯಾಂಗೋ ಪಿಕ್ಕಿಗೆ ಜೈ. ಈಗ ಈಗ ಇಲ್ಲಿ ನೋಡಿ ಅಲ್ಲಿ ವಿಡಿಯೋ ತಕ್ಕೊಂಡಿದ್ದು ಜೈ ಬೇಡ. ಈ ಫಾರ್ಮ್ ಹೌಸ್ಗೆ ಬರಲು ಕಾರಣೀಕರ್ತರಾದ ಶ್ಯಾಮಸುಂದರ ಹೆಗಡೆ ಅವರಿಗೂ ಹಾಗೆಯೇ ಈ ತೋಟವು ನಮ್ಮದೇ ಎನ್ನುವಂತೆ ಖುಷಿಯಿಂದ ಓಡಾಡಲು ಅವಕಾಶ ಮಾಡಿಕೊಟ್ಟ ದೇವರಾಜ್ ಮತ್ತು ಅವರ ಕುಟುಂಬದವರಿಗೂ ಧನ್ಯವಾದಗಳು. ಈ ರೀತಿಯಾಗಿ ನಾವೆಲ್ಲರೂ ದೇವರಾಜ್ ಅವರ ಸಂತೋಷ್ ಫಾರ್ಮ್ ಆ್ಯಂಡ್ ನರ್ಸರಿಯಲ್ಲಿ ಖುಷಿಯಿಂದ ಮರವೇರಿ ನಲಿಯುತ್ತಾ ನರ್ಸರಿಯಲ್ಲಿ ಓಡಾಡುತ್ತಾ ಅವರ ಪ್ರೀತಿ ಆದರಗಳಿಗೆ ಮನಸೋತ ಕ್ಷಣಗಳು ಮರೆಯಲು ಸಾಧ್ಯವೇ ಇಲ್ಲ. ಬಾಲ್ಯದ ನೆನಪನ್ನು ಸವಿಯಾಗಿಸಿಕೊಳ್ಳುತ್ತಾ ಇವರು ಪ್ರೀತಿಯಿಂದ ಕೊಟ್ಟ ತೋತಾಪುರಿ, ನುಗ್ಗೆ ಸೊಪ್ಪು ಇತ್ಯಾದಿಗಳ ಸವಿ ಅಡುಗೆಯನ್ನು ಮುಂದಿನ ವಿಡಿಯೋದಲ್ಲಿ ಹಂಚಿಕೊಳ್ತೀನಿ. ಹಾಗೆಯೇ ಇಲ್ಲಿಂದ ತಂದ ಮಾವಿನ ಹಣ್ಣಿನ ರುಚಿಯು ಹೇಗಿತ್ತು, ಅವುಗಳಿಂದ ಏನೆಲ್ಲ ಮಾಡಬಹುದು ಅಂತ ತೋರಿಸ್ತೀನಿ. ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.